ನನಗೆ ಒಂದು ಕುತೂಹಲ ಪರ್ಸನಲಿ, ನನ್ನ ಫ್ರೆಂಡ್ ಹೀಗೆ ಒಬ್ಳು ಶಿ ವಾಸ್ ಅಂದ್ರೆ ಒಬೇಸ್ ಇದ್ರು. ಸೊ ಅವಾಗ ಅವಳಿಗೆ ಫೇಶಿಯಲ್ ಹೇರ್ ಅದೆಲ್ಲ ಜಾಸ್ತಿ ಇತ್ತು. ವಿ ಫ್ರೆಂಡ್ಸ್ ಅನ್ಕೊಂಡ್ವಿ ಅವನಿಗೆ PCOD ಏನಾದ್ರು ಪ್ರಾಬ್ಲಮ್ ಇರ್ಬೋದು, ಚೆಕ್ ಮಾಡಿಸ್ಬಿಡು ಅಂತ. ಹಾಗಿದ್ರೆ ಸಣ್ಣಗಿರೋರಿಗೆ ಪ್ರಾಬ್ಲಮ್ ಇರಲ್ವಾ, ದಪ್ಪ ಇರೋರು ಮಾತ್ರ ಇರುತ್ತಾ ಅಂತ? ಸೊ ಸಣ್ಣ ಇದ್ ಮಾತ್ರಕ್ಕೆ PCOD ಅಥವಾ PCOS ಸಮಸ್ಯೆನೇ ಬರಬಾರ್ದ ಅವರಿಗೆ? ಅದೆಲ್ಲ ಐ ಥಿಂಕ್ ದಟ್ಸ್ ಅ ಮಿತ್. ಸಣ್ಣ ಇದ್ರೂ ಕೂಡ ರಿಪ್ರೊಡಕ್ಟಿವ್ ಆರ್ಗನ್ ಅಲ್ಲಿ ಅಂದ್ರೆ ಫಿಮೇಲ್ಸ್ ಅಲ್ಲಿ 2 ಹಾರ್ಮೋನ್ ಸದಾ ಪ್ರೊಡ್ಯೂಸ್ ಆಗ್ತಾನೆ ಇರ್ಬೇಕು, ಹೆಚ್ಚು ಕಮ್ಮಿ ಆಗ್ಬಾರ್ದು. ಓಕೆ, ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಕೇಳ್ತಾನೆ ಇರ್ತೀವಿ ಇದನ್ನ, ಅಂಡ್ ಇವಾಗೆಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲಾ ಕಡೆ ಸಿಗುತ್ತೆ. ಸೊ ಇದು ಕೆಲವೊಂದ್ಸಲ ಜಾಸ್ತಿನೂ ಆಗುತ್ತೆ, ಕೆಲವೊಂದ್ಸಲ ಕಡಿಮೆನೂ ಆಗುತ್ತೆ, ಅದು ಕೂಡ ಸಮಸ್ಯೆ. ಕೆಲವೊಂದ್ಸಲ ಈ ಮೇಲ್ ಹಾರ್ಮೋನ್ಸ್ ಏನಿರುತ್ತೆ, ಆಡ್ರೋಜನ್ಸ್ ಅಂತ ಏನ್ ಕರಿತೀವಿ, ಅದು ಕೂಡ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಫಿಮೇಲ್ ಬಾಡಿನಲ್ಲಿ. ಅದು ಜಾಸ್ತಿ ಪ್ರೊಡ್ಯೂಸ್ ಆದಾಗ್ಲೇನೆ ಈ ತರ ಸಮಸ್ಯೆಗಳೆಲ್ಲ ಕಾಣಿಸ್ಕೊಳ್ಳೋದು. ಸೊ ಅದಕ್ಕೆ ದಪ್ಪ ಸಣ್ಣ ಅಲ್ಲ, ಸಣ್ಣ ಇರೋರಿಗೂ ಈ ತರ ಇಂಬ್ಯಾಲೆನ್ಸ್ ಹಲವಾರು ಕಾರಣಗಳಿಗಾಗ್ಬೋದು. ಸ್ಟ್ರೆಸ್ ಇಂದ ಆಗ್ಬೋದು, ಅಥವಾ ನಿದ್ದೆ ಸರಿ ಮಾಡದೇ ಇರೋದ್ರಿಂದ ಆಗಬಹುದು, ಅಥವಾ ಅವರಿಗೆ ಲೈಫ್ ಸ್ಟೈಲ್ ಸರಿ ಇಲ್ಲದೆ ಇರೋದ್ರಿಂದ ಕೂಡ ಆಗಬಹುದು.